ಬ್ಯಾಂಗ್ಳೂರಲ್ಲಿ ಆ ಕ್ರೌಡ್ ಜೊತೆ ನೋಡ್ಬೇಕಂತ. ಬಾಸ್ ಸೆಲೆಬ್ರಿಟೀಸ್ ಇದು ID ತಗೊಂಡು ಮಾಡಿದ್ದು. ನಿಜ ಬ್ರೋ, ದೇವ್ರೆಲ್ಲಿದ್ರು ದೇವ್ರೆ. ಎಷ್ಟು ಅಭಿಮಾನಿ ದರ್ಶನ್ ಮೂವಿ ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬರ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ. ಸೊ ಫಸ್ಟ್ ವಿಡಿಯೋ ನೋಡಿರ್ತೀರಾ ಎಲ್ಲರೂ. ತುಂಬಾ ಥ್ಯಾಂಕ್ಸ್. ತುಂಬಾ ಜನ ಒಳ್ಳೊಳ್ಳೆ ಮಾತಾಡಿದ್ರು, ತುಂಬಾ ಕಾಲ್ಸ್ ಬಂತು, ಮಾಡುವಂತ ವಿಡಿಯೋಸ್ ಹೇಳಿದ್ರು. ತುಂಬಾ ಜನ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ರು. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು, ಸಿಂಗಲ್ ಸ್ಕ್ರೀನ್ ಅಲ್ಲಿ ಮೂವಿ ನೋಡ್ಬೇಕಂತ. ಅಂದ್ರೆ ನೋಡ್ಲಿಲ್ಲ ಅಂತಲ್ಲ, ಬಟ್ ಬ್ಯಾಂಗ್ಳೂರಲ್ಲಿ ಆ ಕ್ರೌಡ್ ಜೊತೆ ನೋಡ್ಬೇಕಂತ. ಸೊ ಅದು ನಮ್ ಬಾಸ್ ಮೂವಿ ನೋಡ್ಬೇಕಂತ, ಡಿ ಬಾಸ್. ಸೊ ಅವ್ರದ್ದು ಕಳಸಿಪಾಳ್ಯ ಮೂವಿ ರಿಲೀಸ್ ಆಗಿದೆ. ಕ್ರೇಜ್ ಅಂತೂ ಕ್ರೇಜಿ ಆಗಿದೆ. ಆದ್ರೆ 19th ರಿಲೀಸ್ ಆಗಿತ್ತು. ಈಗ ಅಷ್ಟು ಜನ ಇರ್ತಾರ ಗೊತ್ತಿಲ್ಲ, ನೋಡೋಣ ಬನ್ನಿ. ನಾನಂತೂ ಆ ಮೂವಿ ನೋಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅಂಡ್ ಅಗೇನ್ ಇವತ್ತು ಫಾದರ್ಸ್ ಡೇ. ಸೊ ಎಲ್ಲಾ ಅಪ್ಪಂದಿರಿಗೂ ಹ್ಯಾಪಿ ಫಾದರ್ಸ್ ಡೇ. ಸೊ ಅದು ಒಂದು ಸ್ಪೆಷಲ್ ಏನೋ ಥಾಟ್ ಇಟ್ಕೊಂಡಿದ್ದೇನೆ. ಮುಂದೆ ಹೋಗ್ತಾ ಗೊತ್ತಾಗತ್ತೆ ನಿಮ್ಗೆ ವಿಡಿಯೋದಲ್ಲಿ. ಬನ್ನಿ ಹೋಗೋಣ. ಸೊ ನಾನೀಗ ಬಂದು ನಿಂತಿದ್ದೇನೆ. ತುಂಬಾ ಲೇಟ್ ಆಯ್ತು. 10:15 ಇರೋ ಶೋ. ನಾನು ಈಗ ಹೊರಡ್ಬೇಕಿತ್ತು. ಲೇಟ್ ಅಂದ್ರೆ ಯಾವುದೋ ಒಂದು ಕಾರಣಕ್ಕೆ ಲೇಟ್ ಆಗ್ತೇನೆ ಗೈಸ್. ನಾನು ಲೇಟ್ ಮಾಡಲ್ಲ, ಬೇರೆಯವರಿಂದ ಲೇಟ್ ಆಗ್ತೇನೆ. ಸೊ ನಾನು ಹೇಳ್ತಿರೋ ಹಾಗೆ ನಿಮಗೆ ಇವತ್ತು ಒಂದು ಬಾಸ್ ಮೂವಿ ನೋಡಬೇಕು, ಮತ್ತೊಂದು ಫಾದರ್ಸ್ ಡೇ ಇದೆ. ಸೊ ಅಲ್ಲಿ ಬಂದಿರೋ ಫ್ಯಾನ್ಸಿಗೆ ಅವ್ರಿಗೆ ಅಪ್ಪಂಗೆ ಕಾಲ್ ಮಾಡಕ್ಕೆ ಹೇಳಿ ವಿಶ್ ಮಾಡಕ್ಕೆ ಹೇಳೋಣ. ನೋಡೋಣ ಇದು ಆಗತ್ತಾ ಇಲ್ಲೋ ಗೊತ್ತಿಲ್ಲ, ಈ ವಿಡಿಯೋದಲ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಥಾಟ್ ಇದೆ. ನೋಡೋಣ ಏನಾಗತ್ತೆ ಅಂತ. ಈಗ ರ್ಯಾಪಿಡೋ ಬುಕ್ ಮಾಡಿದ್ದೇನೆ, ಪಟ್ಟ ಹೋಗ್ಬೇಕು. ಬನ್ನಿ. ಸೊ ಈಗ ಜಸ್ಟ್ ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೇನೆ ನಾನು. ಫುಲ್ ಬಾಸ್ ಇದು ಕಟ್ಔಟ್ಸ್ ಕ್ರೇಜಿ ಕಾಣ್ತಿದೆ, ನೋಡ್ಬೋದು ಅಲ್ಲಿಂದ ಹಿಡಿದು ಇಲ್ಲಿಂದ. ಸೊ ಇದು ಒಬ್ರು ಪ್ರಮೋದ್ ಕ್ರಿಯೇಷನ್ಸ್ ಅಂತ ಇವ್ರು ಮಾಡಿದ್ದು, ಯಾರೋ ಕ್ರಿಯೇಟರ್ ಮಾಡಿದ್ದು. ಎಲ್ಲ ಬಾಸ್ ಸೆಲೆಬ್ರಿಟೀಸ್ ಇದು ID ತಗೊಂಡು ಮಾಡಿದ್ದು. ಅಂಡ್ ಇದು ನೋಡಿ ಕ್ರೇಜ್, ಇದು ಕ್ರೇಜ್ ಅಂತ ಹೇಳ್ತಾರೆ. ಬುಕಿಂಗ್ ಆಗಿದೆ, ಐ ಥಿಂಕ್ ಅಷ್ಟು ರಶ್ ಇಲ್ಲದೆ ರಶ್ ಇರತ್ತೆ. ನೋಡೋಣ ಏನಾಗತ್ತಂತ. ನೋಡೋಣ, ಈಗ ಹೋಗೋಣ ನಾವು ಮೂವಿ ಹೇಗಿರತ್ತೆ ಅಂತ ರಿವ್ಯೂ ಕೊಡ್ತೇನೆ. ಫಸ್ಟ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ಹೇಗಿರುತ್ತೆ ಅಂತ. ಸೊ ಇದೆಲ್ಲ ನೋಡ್ಬೋದು ನೀವು. ಎಲ್ಲಾ ಸೆಲೆಬ್ರಿಟೀಸ್ ಫೋಟೋ ಹಾಕಿದ್ದಾರೆ. ಸೊ ಈಗ ಬಂದಿದೆ ವಿಧಿ, ನೋಡ್ಬೋದು ಎಲ್ಲರೂ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ. ಫ್ಲಾಗ್ ಇಟ್ಕೊಂಡು ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ತುಂಬಾ ಜನ ನೋಡಿ ಡೆವಿಲ್ ಔಟ್ಫಿಟ್ ಹಾಕೊಂಡು ಎಲ್ಲ ಬಂದಿದ್ದಾರೆ. ಕ್ರೇಜ್ ಕಮ್ಮಿ ಆಗ್ಲಿಲ್ಲ ಗೈಸ್. ಅವ್ರು ಎಲ್ಲೇ ಇದ್ರು ಹೇಗೆ ಇದ್ರು ಕ್ರೇಜ್ ಅಂತೂ ಕಮ್ಮಿ ಆಗಲ್ಲ. ಸೊ ಸಿಂಗಲ್ ಸ್ಕ್ರೀನ್ ಅಲ್ಲಿ ಏನ್ ನೋಡ್ಬೇಕಿತ್ತು ನಾನು, ನಂಗೆ ಈಗ ನೋಡ್ಬೇಕು. ಸೊ ಬನ್ನಿ ಹೋಗೋಣ. ಬ್ರೋ ಒಂದ್ ನಿಮಿಷ ಮಾತ್ರ ಇಟ್ಕೊಳ್ಳಿ. ಸೊ ಎಲ್ಲರೂ ಬನ್ನಿ. ಸೊ ಬಾಸ್ ಮೂವಿ ನೋಡ್ಕೊಂಡು ಬಂದಿದ್ದೀರಾ? ಹೌದು. ಹೇಗೆ ಆಗ್ತಿದೆ ಎಲ್ಲರಿಗೂ? ಖುಷಿ ಆಗ್ತಿದೆ. ಡೆವಿಲ್ ಔಟ್ಫಿಟ್ ಅಲ್ಲಿ ಇದ್ದೀರಾ? ಹೌದು, ಅದೇ ಸ್ಟೈಲ್, ಅದೇ ಎಲ್ಲೋದ್ರೂ ಬರ್ತಿದ್ಯಾ. ಹೇಗೆ ಆಗ್ತಿದೆ ಎಲ್ಲರಿಗೂ? ಇದು ಖುಷಿ ಆಗ್ತಿದೆ, ಸಾಕಾಗಿದೆ. ಬಂದಿದೀವಿ ನಾವು. ರಿಲೀಸ್ ಪ್ರತಿ ಸಲ ಬರ್ತಾನೆ ಇರ್ತೀವಿ. ಪ್ರತಿ ಸಲ ಬಂದೇ ಬರ್ತೀವಿ ನಾವು. ಯಾವುದೇ ದರ್ಶನ್ ಮೂವಿ ರಿಲೀಸ್ ಆದ್ರೂ ಬಂದೇ ಬರ್ತೀವಿ. ಪಕ್ಕಾ ಡಿ ಬಾಸ್ ಅಭಿಮಾನಿ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೀವಿ ದರ್ಶನ್. ಈಗ ಅವ್ರು ಆ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ಅವರಿಗೆ ಬೇಜಾರ್ ಮಾಡೋ ಹಾಗೆ ಬೇಡ, ಖುಷಿಯಲ್ಲಿ ಏನ್ ಹೇಳ್ತೀರಾ ಅಂತ. ನಿಜ ಬ್ರೋ, ದೇವ್ರೆಲ್ಲಿದ್ರು ದೇವ್ರೆ. ಡಿ ಬಾಸ್ ಯಾವತ್ತಿದ್ರು ಹಾರ್ಟ್ ಅಲ್ಲಿ ಇರ್ತಾರೆ. ಯಾರು ಡೈಲಾಗ್ ಹೇಳ್ತೀರಾ? ಒಂದು ಡೈಲಾಗ್ ಕೇಳಲ್ಲ, ಅದೇ ಈಗ ಒಂದ್ ಕೆಟ್ಟ ಟೈಮ್ ಅಷ್ಟೇ, ಒಳ್ಳೆ ಟೈಮ್ ಬಂದೇ ಬರುತ್ತೆ. ಕೆಟ್ಟ ಟೈಮ್ ಬಂದ್ಮೇಲೆ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಬಾಸ್ ಆಚೆ ಬಂದೇ ಬರ್ತಾರೆ, ತಲೆ ಕೆಡ್ಸ್ಕೋಬೇಡಿ, ಬಂದೇ ಬರ್ತಾರೆ. ಮಾತಾಡಿ. ಯಾರು ಡೈಲಾಗ್ ಡೈಲಾಗ್ ಹೇಳ್ಬೋದು. ಡೈಲಾಗ್ ಇಲ್ಲ. ನಿಜ ಬ್ರೋ, ದರ್ಶನ್ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ. 3ನೇ ಕ್ಲಾಸ್ ಇಂದಾನು ಈಗಲೂ ಅಭಿಮಾನಿನೇ. ಬಟ್ ನಾನು ಎಷ್ಟು ಅಭಿಮಾನಿ ದರ್ಶನ್ ಮೂವಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ.
ದರ್ಶನ್ ಅಂದ್ರೆ ಅಷ್ಟು ಇಷ್ಟ, ಅಷ್ಟು ಲೈಕ್ ಮಾಡ್ತೇನೆ ದರ್ಶನ್ ಅಷ್ಟೇ. ಯಾವ್ದು ಫ್ಯಾನ್ ವಾರ್ ಗಿನ್ ವಾರ್ ಯಾವ್ದು ಮಾಡ್ದೆ ಎಲ್ಲಾರ ಮೂವಿನು ಕನ್ನಡ ಮೂವಿ ಅಂತಾನು ನೋಡ್ಬೇಕು. ಅಷ್ಟೇ, ಯಾವ್ದು ಫ್ಯಾನ್ ವಾರ್ ಇಲ್ದೆ ಎಲ್ಲಾರ ಮೂವಿನೂ ನೋಡ್ತಾ ಇರ್ಬೇಕು, ಎಲ್ಲಾರ ಮೂವಿನೂ ನೋಡ್ಬೇಕು. ನಮ್ ಬಾಸ್ನು ಬಿಟ್ಕೊಳ್ಬಾರ್ದು ಯಾವಾಗ. ಸೊ ಈಗ ಇಲ್ಲಿ ಬಂದಿದ್ದೇವೆ. ಸೊ ಮೂವಿ ಒಳಗೆ ಹೋಗ್ತಿದ್ದಾರೆ, ಎಲ್ರು ಜನ ಹೋಗ್ತಿದಾರೆ ನೋಡಿ. ಕ್ರೇಜ್ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ ಗೈಸ್ ನಮ್ ಬಾಸ್ಗೆ. ಮತ್ತೆ ಹಾಗೆ ಎಲ್ಲಾ ಕನ್ನಡ ಮೂವೀಸ್ ನೋಡಿ, ಎಲ್ಲಾ ಕನ್ನಡ ಮೂವೀಸಿಗೆ ಸಪೋರ್ಟ್ ಮಾಡಿ. ಯಾರ್ದು ಫ್ಯಾನ್ ವಾರ್ ಯಾವ್ದು ಬೇಡ, ಎಲ್ಲಾರು ಚೆನ್ನಾಗಿರೋಣ ಆಯ್ತಾ. ಸೊ ಈಗ ಮೂವಿ ನೋಡೋಣ, ಮೂವಿಲಿ ಒಳಗ್ ಕ್ರೇಜ್ ಹೇಗಿರುತ್ತಂತ ಬನ್ನಿ. ಸೊ ಬೇಗ ಐ ಥಿಂಕ್ ಸ್ಟಾರ್ಟ್ ಆಗಿದೆ ಮೂವಿ, ಸ್ಟಾರ್ಟಿಂಗ್ ಕ್ಲಿಪ್ ಸ್ಟಾರ್ಟ್ ಆಗಿದೆ. ಸೊ ಹೋಗೋಣ ಬೇಗ ಬೇಗ. ಆನೆ ನಡೆದಿದ್ದೆ ದಾರಿ ಬರ್ತಾ ಇದೀನಿ, ತಾಕತ್ತಿದ್ರೆ ಕಟ್ಟಾಗ. ಸೊ ನೀವು ನೋಡಿದ್ರಲ್ಲ ಮೂವಿ ಆಗ್ತಿದೆ, ಕ್ಲಾರಿಟಿ ನಿಮ್ಗೆ ಬರ್ತಿರ್ಬೋದು, ಬರ್ತಿಲ್ಲ ಇರ್ಬೋದು, ಬಟ್ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸರಿ ನೋಡೋಣ. ಯಾವುದೇ ಹೊಸ ಮೂವಿ ಯಾರು ಜನ ಬರಲ್ಲ ಅಂತ ಹೇಳ್ತಾರೆ. ನಾನು ಹಿಂದೆ ನೋಡ್ಬೋದು ನೀವು, ಜನ ಫುಲ್ ಜನ, ಆಲ್ಮೋಸ್ಟ್ ಹೌಸ್ಫುಲ್ ಇದೆ. ಫುಲ್ ಹೌಸ್ಫುಲ್ ಇಲ್ಲ, ಆಲ್ಮೋಸ್ಟ್ ಹೌಸ್ಫುಲ್ ಇದೆ. ಸೊ ಒಳ್ಳೆ ಮೂವಿ ಕೊಟ್ಟರೆ ಯಾರು ಜನ ಬರಲ್ಲ ಅಂತ ಹೇಳ್ತಾರೆ, ಎಲ್ಲರೂ ಬರ್ತಾರೆ. ಸೊ ನೋಡೋಣ ಏನಾಗತ್ತೆ ಅಂತ. ನೋಡಿ ಜನ ಅಂತೂ ಕಮ್ಮಿ ಆಗ್ತಿಲ್ಲ ಯಾವುದೇ. ಸೊ ಈಗ ನಾನು ಇಂಟರ್ವ್ಯೂ ಮುಗಿಸಿದ್ದೇನೆ. ಏನ್ ಕ್ರೇಜ್ ಅಂತೀರಾ, ಆದ್ರೂ ಮೂವಿ 1 ಸೆಕೆಂಡ್ ಬೋರ್ ಆಗ್ಲಿಲ್ಲ ನನಗೆ. ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಈ ಮೂವಿ ಕೋಸ್ಟಲ್ ಉಡುಪಿ ಮ್ಯಾಂಗ್ಳೂರ್ ಸೈಡ್, ನಂಗೆ ಗೊತ್ತಾಗೋ ಮಟ್ಟಿಗೆ, ನಾನು ಯಾವ್ದೋ ರೀಲಲ್ಲಿ ನೋಡಿದ್ದು, ತುಂಬಾ ವರ್ಷ ಹಿಂದೆ ಉಡುಪಿ ಮ್ಯಾಂಗ್ಳೂರ್ ರಿಲೀಸ್ ಆದಾಗ ಇದು ಹೈಯೆಸ್ಟ್ ಗ್ರಾಸಿಂಗ್, ಒನ್ ಆಫ್ ದ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಮೂವಿ ಆಗಿತ್ತು ಅಂತ ಕಲಾಸಿಪಾಳ್ಯ ಉಡುಪಿ ಮಂಗಳೂರು ಸೈಡ್. ಅಂಡ್ ಯಾ ತುಂಬಾ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಫಸ್ಟ್ ಟೈಮ್ ಈ ತರ ಸ್ಕ್ರೀನ್ ಅಲ್ಲಿ ಡ್ಯಾನ್ಸ್ ಗೀನ್ಸ್ ಎಲ್ಲ ನೋಡಿದ್ದು.
ಅದು ಫಸ್ಟ್ ಶೋ ಬರಬೇಕು, ಇನ್ನೂ ಕ್ರೇಜಿ ಇರುತ್ತೆ. ಯಾವ್ದಾದ್ರು ಮೂವಿಗೆ ಬರೋಣ, ಯಾವ್ದೋ ಒಂದು ಕನ್ನಡ ಮೂವಿಗೆ ಬಂದೇ ಬರ್ತೇನೆ ನಾನು ಇಲ್ಲಿಗೆ. ನಮ್ದು ಬಾಸ್ ಮೂವಿ ಅಂತ ಬಂದಿದ್ದೇವೆ, ನೋಡ್ಬೇಕು ಏನಾಗತ್ತೆ ಏನಾಗಲ್ಲ ಅಂತ. ಅಂದ್ರೆ ಇನ್ನೂ ಇದೆ, ಇನ್ನು ಸಾಂಗ್ಸ್ ಮೂವಿ ಇಂಟರ್ವಲ್ ಜಸ್ಟ್ ಮುಗ್ದಿದೆ. ನೋಡೋಣ, ಹೊಸ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ತಿದ್ದೇನೆ. ಐ ಥಿಂಕ್ ಅದು ನಾನು ಹೇಳಿದ್ದೇವೆ ಫಾದರ್ಸ್ ಡೇ ಸ್ಪೆಷಲ್ ಎಲ್ಲರಿಗೆ ಕೇಳ್ಬೇಕಂತ. ಅದು ಐ ಥಿಂಕ್ ಕೇಳಕ್ ಆಗಲ್ಲ ಅನ್ಸುತ್ತೆ, ಯಾಕಂದ್ರೆ ಇದಾದ್ಮೇಲೆ ಅರ್ಜೆಂಟ್ ಒಂದು ಮೀಟಿಂಗ್ ಇದೆ, ಆಫೀಸ್ ಮೀಟಿಂಗ್. ಸೊ ಅಲ್ಲಿಗೆ ಹೋಗ್ಬೇಕಾಗಿದೆ ನನಗೆ. ಮೂವಿ ಮುಗಿಸಿ ಹೋಗ್ತೇನೆ. ಅಷ್ಟರಲ್ಲಿ ನಾನು ನಿಮ್ಗೆ ಇದನ್ನು ಅಷ್ಟರಲ್ಲಿ ಎಷ್ಟಾಗತ್ತೆ ಅಷ್ಟು ತೋರಿಸ್ತೇನೆ ವ್ಲಾಗ್. ತುಂಬಾ ಜನ ಇದ್ದಾರೆ, ಅದಕ್ಕೆ ಬ್ಲಾಗ್ ಮಾಡಕ್ ಒಂಥರ ಆ ಕಡೆ ಈ ಕಡೆ ಆಗ್ತದೆ. ಬಟ್ ಅಷ್ಟರಲ್ಲಿ ನಾನು ಎಷ್ಟಾಗತ್ತೆ ಅಷ್ಟು ಬ್ಲಾಗ್ ಮಾಡ್ತೇನೆ. ನೋಡಿ ಮುಂದೆ ಏನಾಗತ್ತೆ ಅಂತ. ಗಾಳಿ ಸುಂದರ ಗಾಳಿ ರಂಗು 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 ರಂಗೋಲಿ. ನೋಡ್ಬೋದು ನೀವು, ಮೂವಿ ಮುಗೀತು, ಎಲ್ಲರೂ ಬರ್ತಿದ್ದಾರೆ. ಅವ್ರಿಗೆ ರಿವ್ಯೂ ಕೇಳೋಣ, ಏನ್ ಹೇಳ್ತಾರೆ ಕೇಳೋಣ. ಮಸ್ತ್ ಮಸ್ತ್ ಮೂವಿ, ಒಳ್ಳೆ ಇತ್ತಾ? ಮಸ್ತ್ ಇತ್ತು. ನಾವು 2 ಸತಿ, ಫಸ್ಟ್ 6 ಗಂಟೆ ಒಂದು ಶೋ, ಇದೊಂದು ಶೋ. ಸೊ ನೋಡಿದ್ರಲ್ಲ, ಮೂವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನೋಡಿದ್ದೆ ಮೂವಿ, ಮತ್ತೊಂದ್ಸತಿ ನೋಡೋಕೆ, ಆದ್ರೆ ಫ್ಯಾನ್ಸ್ ಜೊತೆ ನೋಡೋಕೆ ಇನ್ನೂ ಖುಷಿ. ಸೊ ಸುಮಾರು ಜನ ಹೇಳೋದ್ ಕೇಳಿದ್ರಿ. ನಾನು ಹೋಗ್ಬೇಕಿತ್ತು, ಇನ್ನು ಲೇಟ್ ಆಗ್ತಿದೆ, ಅಂದ್ರೆ ನಂಗೆ ಸ್ವಲ್ಪ ಮೀಟಿಂಗ್ ಇದೆ, ಆಫೀಸ್ ಮೀಟಿಂಗ್ ಇದೆ. ಸೊ ಆಫೀಸ್ ಮೀಟಿಂಗ್ ಮುಗಿಸಿ ನಾನು ಅಲ್ಲಿ ಹೋಗ್ಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಿರತ್ತೆ. ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು. ಸೊ ನಿಮ್ ಜೊತೆನೆ ಇರ್ತೇನೆ. ಸರಿ, ಸೊ ನೋಡಿದ್ರಲ್ಲ, ಎಲ್ಲ ರಿವ್ಯೂ ನೋಡಿದ್ರಿ, ಕ್ರೇಜ್ ನೋಡಿದ್ರಿ. ಕ್ರೇಜ್ ಒಂಚೂರು ಕಮ್ಮಿ ಆಗಲಿಲ್ಲ. ಸೊ ಈಗ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀನಿ. ನಾನು ಹೇಳ್ದಂಗೆ ನಂಗೆ ಮೀಟಿಂಗ್ ಇದೆ, ಸೊ ಒಂದು 10-20 ಮಿನಿಟ್ ಡಿಲೇ ಇತ್ತು. ಸೊ ಒಂದು ಐಸ್ ಕ್ರೀಮ್ ತಿನ್ಕೊಂಡು ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ಬರುತ್ತೆ, ಹೋಗೋಣ. ಒಂದು ಹೇಳಬೇಕಿತ್ತು, ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ಏನೋ ಮಾಡಿರಲಿ, ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ ಏನಾದರೂ. ಬಟ್ ಕ್ರೇಜ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅವ್ರ ಮೂವೀಸ್ಗಳು. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಗೊತ್ತಿಲ್ಲ, ಫಸ್ಟ್ ಶೋ ಬಂದರೆ ಇನ್ನೂ ಮಜಾ ಇರ್ತಿರ್ಬೇಕು. ಸೊ ಯಾವಾಗಾರು ಒಂದು ಬರೋಣ ಫಸ್ಟ್ ಶೋ. ಸೊ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿದೆ, ನಿಮಗೂ ತೋರಿಸ್ಬೇಕಿತ್ತು. ಸುಮಾರು ಜನಕ್ಕೆ ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಗೊತ್ತಿಲ್ಲ ನನ್ನ ಹಾಗೆ. ಸೊ ಅವರಿಗೂ ಈ ವಿಡಿಯೋಯಿಂದ ಗೊತ್ತಾಗಿದೆ ಅಂತ ತಿಳ್ಕೊಳ್ತೇನೆ. ಸೊ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈಗ ಹೊರಡಬೇಕು. ಸೊ ಲೆಟ್ಸ್ ಗೋ.